ಮುಂದೆ ಹೇಳ್ರಪ್ಪ. ಶರೀರದ ಭೀಮನಳಿದವಾಗೆ ಊರು ಕರ್ಮ ಜ್ಞಾನಾಗ್ನಿ ಎಲ್ಲಿ ದಯಿಸಿದವಾಗೆ ಪರಮ ಉನ್ಮನಿಯೊಳಾಡುವಾಗೆ ನಿತ್ಯವರ ಶಾಂತಿ ನಿತ್ಯವರ ಶಾಂತಿ ಸಿಂಹಾಸನ ಏರಿದವನಿಗೆ ಬಲು ಸುಲಭವೋ ಬ್ರಹ್ಮ ವಿದ್ಯ. ಗುರು ಬಲಿದೇಳದಿರಲದು ಬ್ರಹ್ಮಗ ಸಾಧ್ಯ ಬಲು ಸುಲಭವೋ ಬ್ರಹ್ಮ ವಿದ್ಯ. ಜ್ಞಾನೇನಂದ್ರೆ ಶರೀರದ ಅಭಿಮಾನ ಅಳಿದವಾಗೆ ಅಂದ್ರೆ ಶರೀರದ ಅಭಿಮಾನ ಬಿಡ್ಬೇಕು. ಶರೀರದ ಅಭಿಮಾನ ಅಳಿದವಾಗೆ ನಾ ಇಂಥ ನನಗೆ ಯಾರು ಆಗಬಾರದು. ಒಟ್ಟು ಶರೀರ ಬದ್ದನ್ನ ಅಭಿಮಾನ ಬಿಡೋತೀರಿ. ಮುಂದ್ರಿ ಗುರು ಕರ್ಮ ಜ್ಞಾನಾಗ್ನಿ ಎಲ್ಲಿ ದಹಿಸಿದವಾಗೆ ಶ್ರೇಷ್ಠವಾದ ಕರ್ಮ ಅಂದ್ರೆ ಶ್ರೇಷ್ಠವಾದ ಒಂದು ಕರ್ಮ ಇದೆಯಲ್ಲ ಸತ್ಸಂಗ. ಸತ್ಸಂಗ ಇಂತಲ್ಲಿ ಅವ ಸುಡ್ಬೇಕನ್ನಾಗಾಯ್ತು. ಕರ್ಮ ಮಾಡಿದ್ರು ಅದ್ರ ಆಸಕ್ತಿ ಹಿಡಿಯೋದಿಲ್ರಿ. ಕೆಲಸ ಮಾಡಂಗ್ ಮಾಡೋದು. ಮತ್ ನಾವ್ ಒಂದ್ ತುಸು ಕೆಲಸ ಮಾಡಿ ನನ್ನ ಹೊಲ ಒಂದು 2 ಚೀಲ ಜೋಳ ಆಗ್ತದ. ನಾವ್ ಹೊಲದಾಗ ದ್ರಾಕ್ಷಿ ಹಚ್ಚಿದೀವಿ ವರ್ಷ ಅದೊಂದ್ 24 ಆಗ್ತದ. ಹಾಲಿಲ್ಲಂದ್ರೆ ಹ್ಯಾಂಗ ಮಾಡುದು? ಹಾಲಿಲ್ಲಂದ್ರ ಮನಸ್ಸಿಗೆ ಹಳಾಳಿ ಭಾಳ ಎದಿ ಹೊಡ್ಕೊಳ್ತದ ಮನುಷ್ಯ. ಎದಿ ಹೊಡ್ಕೊತದ್ರಿ. ಅಂದ್ರೆ ರಾಗ ದ್ವೇಷವನಳಿದವಾಗೆ ಸರ್ವ ತ್ಯಾಗ ಮಾಡುವ ಮರ್ಮ ಅರಿತವಾಗೆ ಯೋಗ ಎಂಟನು ಮೀರಿದವಾಗೆ ನಿಗಮ